ಹೋರಾಟಕ್ಕೆ हम सब एक है मजदूर यूनियन। ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬಿ ನಾಗರಾಜ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಶುಗರ್ ವರ್ಕರ್ಸ್ ಫೆಡರೇಷನ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ನಾವು ಇವತ್ತಿನ ಪ್ರಮುಖ ಬೇಡಿಕೆ ಏನಂದರೆ, ನಾವು ಆಡಳಿತ ಮಂಡಳಿ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾರಣ ಆದರೂ ಇಷ್ಟೇ, ನಮ್ಮದು ವೇಜ್ ಬೋರ್ಡನ್ನು 90ರಿಂದ ಇಲ್ಲಿವರೆಗೆ 7 ವೇಜ್ ಬೋರ್ಡ್ ಆಗಿದೆ. ಅದರ ವೇತನ ಪರಿಷ್ಕರಣೆ ಎಲ್ಲ ಆಗ್ತಿತ್ತು. 7ನೇ ವೇಜ್ ಬೋರ್ಡ್ಗೆ ನಮ್ಮ ಆಡಳಿತ ಮಂಡಳಿಯವರು 10 ಕಾರ್ಖಾನೆಯವರು ಹೋಗಿ ಒಂದು ಸ್ಟೇ ಮಾಡಿಸಿದ್ದಾರೆ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ. ನಮ್ಮ 79 ಕಾರ್ಖಾನೆಗಳಲ್ಲಿ 80,000 ಕಾರ್ಮಿಕರನ್ನು ಜಾಸ್ತಿ ಕೆಲಸ ಮಾಡ್ತೀವಿ. ಅದರಲ್ಲಿ ಈಗ ಅವರು 10 ಕಾರ್ಖಾನೆಯವರು ಹೋಗಿ ಒಂದು ಸ್ಟೇ ಮಾಡಿದ್ದಾರೆ. ಆ 7ನೇ ವೇತನ ಮಂಡಳಿ ಒಂದು ಆದೇಶ ಮಾಡಿದ್ದಾರೆ ಸರ್ಕಾರ. ಆ ವಿರುದ್ಧ ಅವರು ಸ್ಟೇ ತಗೊಂಡಿರೋದ್ರಿಂದ 13 ಕಾರ್ಖಾನೆ ಕೊಟ್ಟಿದ್ದಾರೆ, ಉಳಿಕೆ ಯಾರು ಕೊಟ್ಟಿಲ್ಲ. ಈಗ ನಮಗೆ ಸತತವಾಗಿ 18ನೇ ಇಸ್ವಿಯಿಂದ ಇಲ್ಲಿವರೆಗೆ 7 ವರ್ಷ 8 ವರ್ಷದವರೆಗೂ ನಮಗೆ ನಮ್ಮ ವೇಜ್ ಬೋರ್ಡ್ ನಮ್ಮದು ವೇತನ ಪರಿಷ್ಕರಣೆ ಆಗಲಿ ಇನ್ನೊಂದಾಗಲಿ ಆಗಿಲ್ಲ. ಕಾರ್ಮಿಕರು ಭಾಳ ಅನ್ಯಾಯ ಆಗಿದೆ. ಆ ವೇಜ್ ಬೋರ್ಡ್ ಕಾನ್ಸ್ಟಿಟ್ಯೂಟಲ್ಲಿ ನಮ್ಮ ಕಾರ್ಮಿಕ ಸಚಿವರೇ ಅಧ್ಯಕ್ಷರು, ಅದಕ್ಕೆ ನಮ್ಮ ಸಕ್ಕರೆ ಸಚಿವರು ಉಪಾಧ್ಯಕ್ಷರು. ಈಗ ತಾನೇ ಬಂದಿದ್ರು ಅವರು. ಸಂತೋಷ್ ಲಾಡ್ ಅವರು ಅಧ್ಯಕ್ಷರು ನಮ್ಮ ತ್ರಿಪಕ್ಷೀಯ ವೇತನ ಸಮಿತಿಗೆ, ಸಕ್ಕರೆ ಸಚಿವರು ಉಪಾಧ್ಯಕ್ಷರು. ಈಗ ನಾವು ಅವ್ರ ಹತ್ರ ಮನವಿ ಮಾಡಿದ್ದೀವಿ. ನಮ್ಮ ಮನವಿ ಇಷ್ಟೇ, ತಕ್ಷಣದಲ್ಲಿ ನಾವು ಕೋರ್ಟ್ಗೆ ಹೋಗಿ, ಅದು ಸರ್ಕಾರನ ಪ್ರತಿವಾದಿ ಮಾಡಿರೋದು, ನಾವು 4ನೇವರು ಅಷ್ಟೇ. ಸರ್ಕಾರಕ್ಕೆ ಅವರು ಭಾಳ ಧಿಕ್ಕಾರ ಮಾಡಿದ್ದಾರೆ. ಆದಷ್ಟು ಬೇಗ ಅದನ್ನು ತೆರವುಗೊಳಿಸ್ಬೇಕು. ಅದನ್ನು ಕೊಡಿಸಿ ಆ 7ನೇ ವೇತನ ಮಂಡಳಿಲಿ ಬಂತಕ್ಕಂಥ ವೇತನ ನಮಗೆ ಹೆಚ್ಚಳನ ನಮ್ಮ ಕಾರ್ಮಿಕರಿಗೆ ಕೊಡಬೇಕು. 1ನೇದು. 2ನೇದು 8ನೇ, ಅದು 2022 ಮಾರ್ಚ್ಗೆ ಮುಗಿದೋಯ್ತದು. 2022 ಏಪ್ರಿಲಿಂದ ಈ 26 ಮಾರ್ಚ್ವರೆಗೆ ನಮ್ಮದು 8ನೇ ವೇತನ ಸಮಿತಿ ರಚನೆ ಆಗಿದೆ. ಅದಕ್ಕೂ ಅಧ್ಯಕ್ಷರು ಕಾರ್ಮಿಕ ಸಚಿವರು, ಉಪಾಧ್ಯಕ್ಷರು ನಮ್ಮ ಸಕ್ಕರೆ ಸಚಿವರು. ಅದು ಇನ್ನೊಂದು 6-7 ತಿಂಗಳು ಮುಗಿದೋಯ್ತು ಆ ಪೀರಿಯಡು. ಮತ್ತು ಮೀಟಿಂಗ್ ಅಂತೂ ಶುರುನೇ ಆಗಲಿಲ್ಲ. ಹಾಗಾಗಿ ನಾವು ಇನ್ನು ತಾಳ್ಮೆ ವಹಿಸೋಕ್ಕಾಗಲ್ಲ ಅಂಥೇಳಿ ಹೆಂಗೂ ಇಲ್ಲಿ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಪ್ರಥಮವಾಗಿ ಮೊದಲನೇ ಇಲ್ಲಿ ಒಂದು ಪ್ರತಿಭಟನೆ ಇವತ್ತು ಈ ಮೂಲಕ ತೋರಿಸಿದ್ದೀವಿ. ಎಷ್ಟು ಜನ ಭಾಗಿಯಾಗಿದ್ದಾರೆ ಸರ್? ಈಗ ನಾನು ಸುಮಾರು ಇಲ್ಲಿ ನಮ್ಮ 30 ಕಾರ್ಖಾನೆ ವತಿಯಿಂದ ನಾವೆಲ್ಲ ಕಾರ್ಮಿಕ ಲೀಡರ್ಗಳು ಮಾತ್ರ ಕರೆಸಿದ್ದೀವಿ. ಇಲ್ಲಿ ಎಲ್ಲ ಯೂನಿಯನ್ ಲೀಡರ್ಸ್ ನಮ್ಮ ಮೆಂಬರ್ಗಳು ಎಲ್ಲ ಭಾಗವಹಿಸಿದ್ದಾರೆ. ಸುಮಾರು ಕನಿಷ್ಠ ಒಂದು 500 ಜನ ಎಲ್ಲ ಒಟ್ಟೋಗಿದ್ದಾರೆ. ಏನಂದ್ರು ಸರ್? ಈಗ ಸಂಬಂಧಪಟ್ಟ ಸಚಿವರಿಗೆ ಕೊಟ್ವಿ. ಅವ್ರು ಏನು ಹೇಳ್ತಾರೆ, ನೀವು ಇಲ್ಲ ನಾವು ಅವರು ಒಪ್ಕೊಂಡ್ರು, ಎಲ್ಲ ನಿಮ್ಮ ಮೀಡಿಯಾದರ ಎದುರಿಗೂ ಒಪ್ಕೊಂಡ್ರು. ನಮಗಿನ್ನ ಕಾರ್ಖಾನೆ ಮಾಲೀಕರೇ ಭಾಳ ಜೋರಿದ್ದಾರೆ ಅಂತ. ಕಾರಣ ಆದರೂ ಇಷ್ಟೇ ಸರ್, ಈಗ ಇತ್ತೀಚೆಗೆ ಯಾಕೆ ಈ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಸಕ್ಕರೆ ಕಾರ್ಖಾನೆಗಳ ಮಾಲೀಕತ್ವ ಎಲ್ಲ ಈಗ ಖಾಸಗಿಯವರು ಈಗಿನ ರಾಜಕಾರಣಿಗಳು ಬಂದಿದ್ದಾರೆ. ಒಬ್ಬೊಬ್ಬ ಮಂತ್ರಿ 3-4 ಫ್ಯಾಕ್ಟ್ರಿ ಮಾಡಿದ್ದಾರೆ, MP ಮಾಡಿದ್ದಾರೆ, MLA ಮಾಡಿದ್ದಾರೆ. ಈಗ ಅವ್ರಿಗೆ ಸರ್ಕಾರದ ಮೇಲೆ ಯಾವ ರೀತಿಯ ಅವ್ರ ಮೇಲೆ ಇವ್ರಿಗೆ ಕಂಟ್ರೋಲೇ ಇಲ್ಲ. ಸರ್ಕಾರದ ಆದೇಶಗಳಿಗೆ ಅವ್ರು ಗೌರವನೇ ಕೊಡ್ತಿಲ್ಲ. ಇಲ್ಲೂ ಕೂತಿರ್ತಾರೆ ಎಲ್ಲ. ಅವರು ಕಾನ್ಸ್ಟಿಟ್ಯೂಷನಲ್ಲಾಗಿ ಬಂದಿದ್ದಾರೆ, ಸರ್ಕಾರಿ ಆದೇಶನ ಅವರೇ ಧಿಕ್ಕಾರ ಮಾಡ್ತಾರೆ. ನಮ್ಮ ಕಾರ್ಮಿಕರನ್ನ ಭಾಳ ಶೋಷಣೆ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಹೇಳಿದ್ದೀವಿ, ನವೆಂಬರ್ ಜನ ಕಾರ್ಮಿಕರಿಗೆ ಈ ಒಂದು ಸವಲತ್ತುಗಳು ಸಿಗಬೇಕಾಗಿ ಸರ್. 80 ಓವರ್ ಸ್ಟೇಟಲ್ಲಿ ಹೇಳಿದ್ನಲ್ಲ ಸರ್, 79 ಕಾರ್ಖಾನೆಗಳಲ್ಲಿ 80,000ಕ್ಕಿಂತ ಜಾಸ್ತಿ ಮಿಕ್ಕಿ ನಾವು ಕೆಲಸ ಮಾಡ್ತಿದ್ದೀವಿ. 80,000 ನಿಮ್ಗೆ ಯಾವ ಲೆಕ್ಕ ಅಂತ ಹೇಳಿದ್ರೆ ಪರ್ಮನೆಂಟ್ ಮತ್ತು ಸೀಸನ್ ಇರ್ತಾರೆ. ಈಗ ಇತ್ತೀಚೆಗೆ ಬರೀ ಡೈಲಿ ವೇಜಸ್ ಅದು ಇದು ಕಾಂಟ್ರಾಕ್ಚುಲ್ ಅಂತ ಅಂದು ಲೆಕ್ಕ ಹಾಕಿದ್ರೆ 1.5 ಲಕ್ಷ ಜನ ಇದ್ದೀವಿ. ಹಾಗಾಗಿ ನಮಗೆ ಮಿನಿಮಮ್ ವೇಜ್ ಅಂತ ನಮ್ಮದು ಶುಗರ್ ವೇಜ್ ಬೋರ್ಡೇ ಇದೆ. ಏನು ಮಾನ್ಯ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಅದೇ ಥರ ನಮ್ಮ ಸಕ್ಕರೆ ಇದಕ್ಕೆ ನಮ್ಮದು ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್ ಅಂತ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆ. ಅದನ್ನು ಯಾರು ಆಚರಣೆಗೆ ತರ್ತಾ ಇಲ್ಲ. ಅದ್ರ ಪ್ರಕಾರ ಈಗ ನಮಗೆ 900 ಚಿಲ್ಲರೆ ರೂಪಾಯಿನ 953 ರೂಪಾಯಿ ಕೊಡಬೇಕು ಅವರು ಕನಿಷ್ಠ ವೇತನ. ಅವ್ನು ಯಾರೇ ಸಕ್ಕರೆ ಕಾರ್ಖಾನೆ ಒಳಗೆ ಕೆಲಸ ಮಾಡ್ತಕ್ಕಂಥ ಅನ್ಸ್ಕಿಲ್ಡ್ನವ್ರಿಗೂ ಕೂಡ ಅಷ್ಟು ಕೊಡಬೇಕಾಗ್ತದೆ. ಈಗ ಅವರೆಲ್ಲ 200-300 ರೂಪಾಯಿ ಕೊಡೋದು, 10,000 12,000 ಕೊಡೋದು, ಕೆಲವು ಕಡೆ 5,000 ಕೊಡೋದು. ನಮ್ಮ ಇಂಜಿನಿಯರ್ಗಳಿಗೆ 10,000 12,000 ಕೊಟ್ಟು 12 ಗಂಟೆ ಕೆಲಸ ಮಾಡಿಸೋದು. ಈ ರೀತಿ ಕಾರ್ಮಿಕ ಶೋಷಣೆ ನಡೀತಿದೆ. ನಾನು ನೇರವಾಗಿ ಆರೋಪ ಮಾಡ್ತೀನಿ, ಮಾನ್ಯ ದೇವರಾಜ್ ಅರಸು ಸಾಹೇಬರು ಇದೇ ರಾಜ್ಯದಲ್ಲಿ ಏನು ಇದನ್ನು ಬಾಂಡೆಡ್ ಲೇಬರ್ ಜೀತ ಪದ್ಧತಿ ತೆಗೆದಿದ್ರು, ಇವರು ಹೊಸದಾಗಿ ಶುರು ಮಾಡಿದ್ದಾರೆ. ಈಗ ನಮ್ಮ ಕಾರ್ಖಾನೆಯಲ್ಲಿ ದುಡಿತಾ ಇರೋನ್ನ ಜೀತಕ್ಕಿಂತ ಕಡೆಯಾಗಿ ನೋಡ್ಕೊತಿದ್ದಾರೆ. ಹಾಗಾಗಿ ಸಕ್ಕರೆ ಸಚಿವರು ಇವತ್ತು ನಮಗೇನು ಆಶ್ವಾಸನೆ ಕೊಟ್ಟರು ಅಂದರೆ, ನವಂಬರ್ವರೆಗೆ ನೀವು ತಾಳ್ಮೆಯಿಂದ ಇರಿ, ನಮಗೂ ಕೆಲವು ತೊಂದರೆಗಳಿವೆ, ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆ ಇದ್ದೀವಿ,
ಯಾಕೆಂದ್ರೆ ಅವರು ಕೂಡ ಸ್ವಲ್ಪ ಕಾರ್ಮಿಕ ಹೋರಾಟದಿಂದಲೇ ಬಂದವರು. ಸರ್, ಇವಾಗ ಎಷ್ಟು ವರ್ಷದಿಂದ ಈ ತರ ನಿಮ್ಗೆ ಒಂದು ಸಮಸ್ಯೆಗಳಾಗ್ತಾ ಇದೆ? ಅದೇ 18ರಿಂದ ಅಲ್ಲಿವರೆಗೂ ಈಗ 6 ವೇತನ ಮಂಡಳಿನ ಆಗ್ಲೂ ಕೆಲವರು ಕೊಟ್ಟಿಲ್ಲ. ಯಾವಾಗ ಈ ರಾಜಕಾರಣಿಗಳು ಜಾಸ್ತಿ ಶುರು ಮಾಡಿದ್ರು ಅಲ್ಲಿಂದ ಈಚೆಗೆ ಅವರು ಉದ್ಯಮಪತಿಗಳು ಇವ್ರ ಜೊತೆನೆ ಸೇರ್ಕೊಬಿಟ್ರು. ಅವರು ರಾಜಕಾರಣಿನೇ ಕೊಟ್ಟಿಲ್ಲ, ಇನ್ನು ನಮ್ನೇನ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಈಗ ನಾವು ಅದನ್ನ ಗಲಾಟೆ ಮಾಡಕ್ ಹೋದ್ರೆ ಅವ್ರಿಗೆ ಒಂದು ಈಗ ಪರ್ಮನೆನ್ಸಿನಿ ಅಂತಾನೆ ಇಲ್ಲ, ಒಂದು ಜಾಬ್ ಸೆಕ್ಯೂರಿಟಿ ಅಂತಾನೆ ಇಲ್ಲ ಈ ರಾಜ್ಯದಲ್ಲಿ. ಈ ಬೆಳಿಗ್ಗೆ ನೀನು ಆಚೆ ಹೋಗೋದ್ರೆ ಹೋಗ್ಬೇಕು, ಈ ತರ ಮಾಡಿ ಇಟ್ಬಿಟ್ಟಾರೆ. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಚಿವರುಗಳ ಕಾರ್ಖಾನೆಗಳಿಗೆ ಹೋಗಿ ನಿಂತು ಕೆಲಸ ಮಾಡುವಂತ ದಕ್ಷ ಅವ್ರು ಇದ್ದಾರೆ, ಕಾರ್ಮಿಕ ಅಧಿಕಾರಿಗಳು ಖಂಡಿತವಾಗ್ಲೂ ಇದ್ದಾರೆ. ಅವ್ರಿಗೆ ಯಾವುದೇ ಅವಕಾಶ ಇವ್ರು ಕೊಡ್ತಾ ಇಲ್ಲ, ಸಚಿವರುಗಳೇ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಈಗ ಅಡಕತ್ರಿಗೆ ಸಿಗಂಗೆ ಆಗ್ಬಿಟ್ಟಿವಿ. ಇಲ್ಲ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಇವರು ನಮ್ಮ ಸರಿಯಾಗಿ ನೋಡಲ್ಲ, ಕಾರ್ಮಿಕರು ಈಗ ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ. ನಾವು ಇನ್ನೆಷ್ಟು ದಿವಸ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ನವೆಂಬರ್ ತಿಂಗಳಿಂದ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ಈಗ ಸಕ್ಕರೆ ಸಚಿವರ ಮೇಲೆ ನಾವು ವಿಶ್ವಾಸ ಇಟ್ಟು ಅವ್ರು ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಇವತ್ತು ಹೋಗ್ತಾ ಇದ್ವಿ. ಇಲ್ಲ ಅಂದ್ರೆ ನಮ್ಮ ಹೋರಾಟ ಇದ್ದೇ ಇದೆ. ನವೆಂಬರ್ ತಿಂಗಳಿಂದ ಖಂಡಿತ ಹೋರಾಟ ಮಾಡ್ತೀವಿ. ನಮಸ್ಕಾರ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.